ಆನೆ ಏನು ಗೊತ್ತಿಲ್ಲ, ಬಟ್ ಆನೆ ಹೋಗ್ತಾ ಇರೋದು ಹಿಂದೆ. ಮೀಶೋ ಅಲ್ಲಿ, ಫ್ಲಿಪ್ಕಾರ್ಟ್ ಆರ್ ಮೀಶೋ ಅದ್ರಲ್ಲಿ ಆರ್ಡ್ರ್ ಮಾಡಿಲ್ಲ. ಬೇಡ ಬೇರೆ ನೋಡೋಣ ಅಂದ್ರು ಅವ್ರು ಕೇಳಲಿಲ್ಲ. ಇಲ್ಲ ಇದು ಚೆನ್ನಾಗಿದೆ, 1,500 1,500 ಇದು. ಇದೊಂದು ಆರೆಂಜ್ ಸ್ಯಾರಿ, ಇದು ಪಿಂಕ್ ಇಲ್ಲ. ಇದ್ರದ್ದು ಬ್ಲೌಸ್ ಎಲ್ಲ ಆದಮೇಲೆ ನಾನು ಯಾವ್ಯಾವ ಥರ ಹೊಲಿಸಿದ್ದೀನಿ. ಎಲ್ರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನು ವಿಡಿಯೋ ಅಂತ ನಿಮಗೆ ಕನ್ಫ್ಯೂಷನ್ ಆಗಿರ್ಬೋದು. ಏನು ಅಂದರೆ, ನನ್ನ ಹತ್ರ ಇರೋ ಅಷ್ಟು ಹೊಸ ಸ್ಯಾರಿಗಳನ್ನ ಫಾಲ್ಸ್ ಜಿಗ್ಜಾಗ್ ಮಾಡೋಕ್ಕೆ ಮತ್ತು ಸ್ಟಿಚಿಂಗು, ಬ್ಲೌಸ್ ಪೀಸ್ ಕಟ್ ಮಾಡಿರಲಿಲ್ಲ, ಎಲ್ಲ ಕಟ್ ಮಾಡಿ ಸ್ಟಿಚಿಂಗು ತೊಗೊಂಡೋಗಿ ಕೊಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಬ್ಲೌಸ್ ಪೀಸ್ ಎಲ್ಲ ಸಪ್ರೇಟ್ ಮಾಡಿ ಕಟ್ ಮಾಡ್ತಾ ಇದ್ದೀನಿ. ಸೊ ಸ್ಯಾರಿ ಕೂಡ ಎಲ್ಲ ಸಪ್ರೇಟ್ ಮಾಡಿ ಇಡ್ತಾ ಇದ್ದೀನಿ. ಅದ್ರದ್ದೊಂದು ಲಾಗ್ ಮಾಡೋಣ ಅಂತ ಅನ್ನಿಸ್ತು. ಮತ್ತು 3 ಮೈಸೂರು ಸಿಲ್ಕ್ ಸ್ಯಾರಿ ಕೂಡ ಹೊಸ್ದಾಗಿ ತೊಗೊಂಬಂದಿದೆ, ಅದನ್ನು ಕೂಡ ನಿಮಗೆ ತೋರಿಸಿರಲಿಲ್ಲ, ತೋರಿಸೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಟೋಟಲಾಗಿ ಎಷ್ಟು ಸೀರೆ ಇದೆ ಅಂತ ಗೊತ್ತಿಲ್ಲ, ಎಲ್ಲ ತೊಗೊಂಬಂದು ಇಟ್ಕೊಟ್ಟಿದ್ದೀನಿ. ಈಗ ಕೌಂಟ್ ಮಾಡಬೇಕು ಹೊಸ ಸೀರೆ ಎಷ್ಟಿದೆ ಅಂತ. ಏನಕ್ಕೆ ಇಷ್ಟು ತೊಗೊಂಡೆ ಅಂದರೆ, ಒಂದು ಸ್ವಲ್ಪ ಕಡಿಮೆ ರೇಟ್ದು, 1,500ಇಂದನೂ ಇದೆ ಇಲ್ಲಿ ಸೀರೆಗಳು. ಮತ್ತು ಹಸ್ಬೆಂಡ್ ರಾಜಸ್ಥಾನ್ಗೆ ಹೋದಾಗ ಅಲ್ಲೊಂದೆರಡು ಸ್ಯಾರಿ ತೊಗೊಂಬಂದಿದ್ರು. ಆ್ಯಂಡ್ ನಾನು ಎಲ್ಲಾದರೂ ಹೋಗಿ ನೋಡಿದಾಗ ಅಂಗಡಿನಲ್ಲಿ ಇಷ್ಟ ಆದರೆ ನಾನು ತೊಗೋತೀನಿ. ಮತ್ತು ನನ್ನ ಹತ್ರ ಇರೋದೆಲ್ಲ ತುಂಬ 10 ವರ್ಷ 15 ವರ್ಷ ಹಿಂದೆ ಹಳೆ ಸೀರೆಗಳು. ಅದೇನಾದ್ರು ಉಟ್ಕೊಬಿಟ್ರೆ ನಮ್ಮ ಮನೆಯವರು ಚೆನ್ನಾಗಿಲ್ಲ ಚೇಂಜ್ ಮಾಡು, ಇದು ಬೇಡ ಅದು ಬೇಡ ಅಂತಲೇ ಹೇಳ್ತಿರ್ತಾರೆ. ಅದಕ್ಕೆ ಈ ಸಲ ನಾನೇನು ಮಾಡಿದೆ ಅಂದರೆ, ನಿಮ್ಗೆ ಯಾವ್ಯಾವ ಥರ ಇಷ್ಟ ಅದನ್ನು ಕೊಡಿಸಿ, ಇನ್ಮೇಲೆ ಅದೇ ಥರ ಉಟ್ಕೋತೀನಿ ಅಂತ. ಅದನ್ನೆಲ್ಲ ಬೇಕಾದರೆ ನಾನು ನಮ್ಮ ಅಕ್ಕಂಗೆ ಇಲ್ಲ ಅಮ್ಮಂಗೆ ಕೊಡ್ತೀನಿ, ಅವ್ರು ಉಟ್ಕೋತಾರೆ ಅದನ್ನ. ನಾನು ನಾಳೆ ಸ್ಯಾರೀಸ್ ಎಲ್ಲ ಅಂತ ಹೇಳ್ಬಿಟ್ಟು ಕೇಳಿದೆ. ಆಯ್ತು ಕೊಡಿಸ್ತೀನಿ ಅಂದರು. ನನಗೇನು ಕೊಡಿಸ್ತೀನಿ ಅಂದಮೇಲೆ ತೊಗೊಳಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಅದರಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿ ಬಂದು 5 ತೊಗೊಂಡಿದ್ದೀನಿ. 5ರಿಂದ ಆಲ್ಮೋಸ್ಟ್ ಆಗಿದೆ, ತುಂಬ ಜಾಸ್ತಿನೇ ಆಗಿದೆ ಅಮೌಂಟು. ಸೊ ಹೇಳ್ಬೋದು, ಅದೇ ಅಮೌಂಟ್ ನೀವು ಬೇರೆಯದಕ್ಕೆ ಇನ್ವೆಸ್ಟ್ ಮಾಡ್ಬೋದಿತ್ತಲ್ವಾ, ಇದು ಯಾಕೆ ತೊಗೊಂಡಿದ್ದೀರಾ ಅಂತ. ಸೊ ಏನು ಗೊತ್ತಾ, ನಾನು ಇಷ್ಟು ವರ್ಷ ನಾನು ಸೇವಿಂಗ್ಸ್ ಮಾಡ್ತಾನೆ ಬಂದಿದ್ದೀನಿ. ಮಾಡ್ತಾ ಬಂದರೂ ನಮ್ಮ ಪ್ರಾಬ್ಲಮ್ಸ್ ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ ಹೊರತು ಕ್ಲಿಯರ್ ಅಂತೂ ಆಗ್ತಿಲ್ಲ. ನನಗನ್ನಿಸ್ತು, ನಾನು ಇಷ್ಟೆಲ್ಲ ಸೇವಿಂಗ್ಸ್ ಮಾಡಿದ್ದೀನಿ, ನನಗೆ ಇಷ್ಟಪಟ್ಟಿದ್ದು ನಾನು ತೊಗೊಳಕ್ಕಾಗ್ತಿಲ್ಲ. ಜೊತೆಗೆ ಸೇವಿಂಗ್ಸ್ ಮಾಡಿದ್ದೆಲ್ಲ ಅಲ್ಲಲ್ಲಿಗೆ ಖರ್ಚಾಗ್ತಾನೆ ಹೋಗ್ತಿದೆ. ತೊಗೋಬೇಕಾದ್ರೆ ಸುಮ್ಮನೆ ತೊಗೊಂಡ್ಬಿಡ್ಬೇಕು, ಇವತ್ತಿರ್ತೀವೋ ನಾಳೆ ಇರ್ತೀವೋ ಅತ್ಲಾಗ ಬಿಟ್ಕೊಬಿಡೋಣ ಅಂತ ಆ ಥರ ಡಿಸೈಡ್ ಮಾಡಿ ಸಲ ತೊಗೊಬಿಟ್ಟಿದ್ದೀನಿ. ಯಾಕಂದರೆ ನಮ್ಮ ಮನೇಲಿ ನಮ್ಮ ಹಸ್ಬೆಂಡ್ ಡೈಲಾಗ್ ಇದು, ಇವತ್ತಿರ್ತೀವೋ ನಾಳೆ ಇರ್ತೀವೋ ತೊಗೊಂಡ್ಬಿಡ್ಬೇಕು, ತಿಂದ್ಬಿಡ್ಬೇಕು, ಆ ಥರದ್ದು ಎಲ್ಲ ಮೈಂಡ್ಸೆಟ್ ಅವ್ರಿಗಿದೆ. ನನಗೆ ಹೆಂಗೆ ಅಂದರೆ, ಕಷ್ಟ ಅಂತ ಬಂದರೆ ಯಾರ ಹತ್ರನೂ 10 ರೂಪಾಯಿ ಕೈ ಚಾಚಬಾರ್ದು. ನಮ್ಮ ಹತ್ರ ಇರೋ ಸೇವಿಂಗ್ಸಲ್ಲೇ ನಾವು ಅದನ್ನ ಆ ಪ್ರಾಬ್ಲಮ್ಸ್ನ ಕ್ಲಿಯರ್ ಮಾಡ್ಕೋಬೇಕು ಅಂತ. ನಾವು ಎಷ್ಟೇ ಏನೇ ನಾವು ಆ ಥರ ಅಂದ್ಕೊಂಡ್ರು, ಇನ್ನೊಬ್ರ ಹತ್ರ ಕೈ ಒಡ್ಬಾರ್ದು ಅಂತ ಅಂದ್ಕೊಂಡ್ರು ಆ ಪರಿಸ್ಥಿತಿ ಬಂದೇ ಬರುತ್ತೆ. ಬಟ್ ಇನ್ನೊಂದೇನು ಅಂದರೆ, ನಮ್ಮ ಕಷ್ಟಕ್ಕೆ ಸ್ಪಂದಿಸೋರ ಹತ್ರ ನಾವು ಕೈ ಒಡಿದ್ರೆ ನಾವು ಯಾವತ್ತೂ ಚಿಕ್ಕವರಾಗಲ್ಲ. ಬಟ್ ಅವ್ರು ಕೊಡಲ್ಲ ಅಂತ ಗೊತ್ತಿದ್ದು ನಾವು ಕೇಳಿ ನಮ್ಮ ಮರ್ಯಾದೆ ನಾವೇ ಕಮ್ಮಿ ಮಾಡ್ಕೊತೀವಲ್ಲ, ಆ ಥರ ಜನಗಳ ಹತ್ರ ಯಾವತ್ತೂ 1 ರೂಪಾಯಿ ಕೇಳಿಬಿಡಿ ಗೈಸ್. ನಾನು ಇವತ್ತವರೆಗೂ ಅಷ್ಟೇ, ಯಾರ ಹತ್ರನೂ ನಾನು 1 ರೂಪಾಯಿ ಸಾಲ ಅಂತ ನಾನು ಇಸ್ಕೊಳಲ್ಲ. ಇಸ್ಕೊಂಡಿದ್ದೀನಿ, ಇಸ್ಕೊಂಡಿಲ್ಲ ಅಂತ ಹೇಳ್ತಿಲ್ಲ. ನಮ್ಮ ಅಕ್ಕ ಹತ್ರ ಬಿಟ್ಟರೆ ನಮ್ಮ ಹಸ್ಬೆಂಡು ಅವ್ರ ಅಮ್ಮನ ಹತ್ರ ಯಾವಾಗಾದ್ರು ಒಂದ್ಸಲ ಕೇಳಿ ಇಸ್ಕೋತಾರೆ. ಅದನ್ನು ನಾನು ಇಸ್ಕೊಂಡ್ರೆ ಯಾವಾಗ ವಾಪಸ್ ಕೊಡ್ತೀನೋ ಅಂತ ಮೈಂಡಲ್ಲಿ ಓಡ್ತಾ ಇರುತ್ತೆ. ನನಗೆ ಯಾರ ಹತ್ರನಾರೋ ಒಬ್ರ ಹತ್ರ ದುಡ್ಡು ಇಸ್ಕೊಬಿಟ್ರೆ ಜಲ್ದಿ ಕೊಟ್ಬಿಡ್ಬೇಕು. ಅದು ಇದ್ರೆ ಸಾಲ ಅಂತ ಅನಿಸ್ತಿರುತ್ತಲ್ಲ ಮೈಂಡಲ್ಲಿ, ಅದು ಇಷ್ಟ ಆಗಲ್ಲ ಅಷ್ಟೇ. ಸೊ ನಮ್ಮ ಚಿಕ್ಕಕ್ಕ ಬಂದ್ಬಿಟ್ಟು ನಮ್ಗೆ ಎಂಥ ಪ್ರಾಬ್ಲಮ್ಸ್ ಬಂದರೂ ಇದುವರೆಗೂ ನಾನು ಅವಳಿಗೆ ಒಂದಲ್ಲ ಒಂಥರ ಹೆಲ್ಪ್ ಮಾಡಿರ್ತೀನಿ, ಅವಳು ಒಂದಲ್ಲ ಒಂಥರ ನನಗೆ ಹೆಲ್ಪ್ ಮಾಡಿರ್ತಾಳೆ. ನನಗೇನಾದರೂ ಅಮೌಂಟ್ ವಿಷಯದಲ್ಲಿ ಪ್ರಾಬ್ಲಮ್ ಬಂದರೆ, ತುಂಬ ತೀರಾ ಅಂತ ಬಂದಾಗ ಅವಳೇ ನಿಲ್ಲೋದು ನನ್ನ ಜೊತೆಗೆ. ಅದಕ್ಕೆ ಅವಳನ್ನ ಕಂಡ್ರೆ ನಮ್ಮ ಹಸ್ಬೆಂಡ್ಗೆ ತುಂಬ ಇಷ್ಟ. ಅಂದರೆ ಅವಳು ದುಡ್ಡು ಕೊಡ್ತಾಳೆ, ಹೆಲ್ಪ್ ಮಾಡ್ತಾಳೆ ಅಂತಲ್ಲ, ನಮ್ಮ ಜೀವನದಲ್ಲಿ ಒಂದು ಇಷ್ಟೆಲ್ಲ ನಾವು ಚೆನ್ನಾಗಿದ್ದೀವಿ, ಒಂದು ಪಾಸಿಟಿವಿಟಿ ಇದೆ ನಮ್ಮ ಜೀವನದಲ್ಲಿ ಅಂದರೆ ಅದಕ್ಕೆ ತುಂಬ ತುಂಬ ದೊಡ್ಡ ರೀಸನ್ ಅಂದರೆ ಅವಳೇನೆ. ಸೊ ಹಂಗಾಗಿ ನಮ್ಮ ಹಸ್ಬೆಂಡ್ ತುಂಬ ಇಷ್ಟ ಅವಳು ಅಂದರೆ. ಮಮ್ಮಿ ಅಂತ ಅಂತಿರ್ತಾರೆ, ಅಂದರೆ ಅಮ್ಮನ ಸ್ಥಾನ ಕೊಟ್ಟಿದ್ದಾರೆ ಅವಳಿಗೆ, ಅಷ್ಟಿಷ್ಟ ಅವಳು ಅಂದರೆ. ಸೊ ಅವಳು ಅಷ್ಟೇ ಕೇರ್ ಮಾಡ್ತಾಳೆ ನಮ್ಮ ಹಸ್ಬೆಂಡ್ನ. ಸೊ ಹಂಗಾಗಿ ಅವಳು ಅಂದರೆ ಇಷ್ಟ. ಸೊ ನೋಡೋಣ ಬನ್ನಿ ಯಾವ್ಯಾವ ಸೀರೆ ತಂದಿದ್ದೀನಿ ಏನು
ಕರೆಂಟ್ ಹೋಗ್ಬಿಡುತ್ತೆ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ, ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ. ಕರೆಂಟ್ ಬಂತು, ಹಿಂಗೋಗಿ ಹಿಂಗೆ ಬಂದ್ಬಿಡ್ತು. ಸೊ ಇದೊಂದು ಸ್ಯಾರಿ ನಾರ್ಮಲ್ಲು, ಇದೇನು ಇದಿಲ್ಲ. ಬಟ್ ಇದು ನನಗೆ ಯಾಕೆ ಅಂದರೆ ರಿಯಲಾಗಿ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಕಲರ್. ಈ ವಿಡಿಯೋದಲ್ಲಿ ಯಾಕೆ ಆ ಥರ ಡಲ್ ಉಡಿಯುತ್ತೆ ಅಂತ ಗೊತ್ತಿಲ್ಲ. ಒಂದೊಂದು ಸ್ಯಾರಿ ಮಾತ್ರ, ಎಲ್ಲ ಹಂಗಿಲ್ಲ. ಈ ಕಲರ್ ತುಂಬ ಚೆನ್ನಾಗಿದೆ, ಅದಕ್ಕೆ ಈ ಕಲರ್ ಯಾವುದೂ ಇರಲಿಲ್ಲ ನನ್ನ ಹತ್ರ ಅಂತ ತೊಗೊಂಡೆ. ಇದೇನಕ್ಕೆ ತೊಗೊಂಡೆ ಅಂದರೆ ಇದು ತೊಗೊಳೋ ಇದಿರಲಿಲ್ಲ, ನೆಸೆಸಿಟಿ ಇರಲಿಲ್ಲ ನನಗೆ. ಬಟ್ ನಾನು ಮೈಸೂರು ಸಿಲ್ಕ್ ತೊಗೊಂಬರಕ್ಕೆ ಹೋಗಿದ್ನಲ್ಲ, ಅಲ್ಲಿ ನಮ್ಮ ಹಸ್ಬೆಂಡು ಒಂದು ಸ್ಯಾರಿನ ಚೂಸ್ ಮಾಡಿದ್ರು. ಅದು ಒಳ್ಳೆ ಈ ಜ್ಯುವೆಲ್ಲರಿ ಶಾಪಲ್ಲೆಲ್ಲ ಯೂನಿಫಾರ್ಮ್ ಥರ ಉಟ್ಕೊಂಡಿರ್ತಾರಲ್ಲ, ಆ ಟೈಪ್ ಅನ್ನಿಸ್ತು ನನಗೆ. ನಮ್ಮ ಅಕ್ಕನೂ ಬಂದು ಅದೇ ಹೇಳಿದ್ಲು, ನಂಗೆ ಅದೇ ಮೈಂಡಲ್ಲಿ ಕುತ್ಕೊಬಿಡ್ತು, ಬೇಡ ಹೋಗಿ ಚೇಂಜ್ ಮಾಡ್ಕೊಬರೋಣ ಅಂತ. ಅದು ಕೊಟ್ಟು ಫುಲ್ ಸೆಲ್ಫಲ್ಲಿ ರೆಡ್ ತೊಗೊಂಬಂದಿದ್ದೀನಿ. ರೆಡ್ ಇಷ್ಟ ಆಗಿತ್ತು ನಂಗೆ ಅವತ್ತು, ಬಟ್ ಇವರಿಂದ ನಾನು ಅದು ತೊಗೊಂಬಂದೆ. ಇವರಿಲ್ಲ ಈಗ ತಗೋ ಚೆನ್ನಾಗಿದೆ ಅಂತ ಅಂದರು ಅಂತ ನಾನು ತೊಗೊಂಡಿದ್ದೆ ಅಷ್ಟೆ. ಇದೇ ಸೇಮ್ ಕಲರ್ ಬ್ಲೌಸ್ ಇದೆ, ಬಟ್ ಏನಂದರೆ ಬಾರ್ಡ್ರಲ್ಲಿ ಗೊತ್ತಾಗ್ಬಿಡುತ್ತೆ. ಇದು ಬಾರ್ಡ್ರ್ ಬೇರೆ ಇದೆ, ಅದರಲ್ಲಿ ಮಾವಿನಕಾಯಿ ಬಾರ್ಡ್ರ್ ಇದೆ, ಇದು ನಾರ್ಮಲ್ ಬಾರ್ಡ್ರ್ ಇದೆ. ಹೊಲಿಸಿದ್ರೆ ಗೊತ್ತಾಗಬಹುದು, ಗೊತ್ತಿಲ್ಲ, ನೋಡೋಣ. ಇದು ಆ್ಯಕ್ಚುಲಿ ಇದು ನಿಮಗೆ ಲೈಟಾಗಿ ಕಾಣಿಸ್ತಿದೆ, ಇದು ಆ್ಯಕ್ಚುಲಿ ಡಾರ್ಕ್ ನೇವಿ ಬ್ಲೂ ಇದೆ ಇದು ಕಲರು ರಿಯಲ್ ಆಗಿ ನೋಡೋಕ್ಕೆ. ಬಟ್ ನಿಮಗೆ ಇಲ್ಲಿ ಈ ಥರ ಕಾಣಿಸ್ತಿದೆ, ಗೊತ್ತಿಲ್ಲ ಯಾಕೆ ಅಂತ. ಸೊ ಈ ಸ್ಯಾರಿ ಬಂದು ಈ ಥರ ಇದೆ. ಚೆನ್ನಾಗಿದೆ, ಇದು ರಿಯಲ್ ನೋಡೋಕ್ಕೆ ಚೆನ್ನಾಗಿದೆ. ನಿಮ್ಗೆ ವಿಡಿಯೋದಲ್ಲಿ ಯಾಕೆ ಹಿಂಗೆ ಬರ್ತಾ ಇದೆ ಅಂತ ಗೊತ್ತಿಲ್ಲ ನನಗೆ. ಸೊ ನೆಕ್ಸ್ಟು ತೋರಿಸ್ಬಿಡ್ತೀನಿ, ಫಸ್ಟ್ ತೋರಿಸ್ಬಿಟ್ಟು ಆಮೇಲೆ ನಾನು ಇದೆಲ್ಲ ಮಾಡ್ಕೊತೀನಿ. ಹೇಗೆ ಮಡಚ್ಬಿಟ್ಟೆ ಸ್ಯಾರಿ. ಒಂದು ಇದು ರಾಜಸ್ಥಾನ್ಗೆ ಹೋಗಿದ್ರು ಅನ್ನಲ್ಲ, ಅಲ್ಲಿ ತಂದಿದ್ದು ಈ ಥರ ಇದೆ. ಈ ಥರ ಆನೆ ಅಂಬಾರಿ ಟೈಪು, ಆನೆ ಏನು ಗೊತ್ತಿಲ್ಲ, ಬಟ್ ಆನೆ ಹೋಗ್ತಾ ಇರೋದು, ಹಿಂದೆ ಮಾವುತ ಹೋಗ್ತಾ ಇರೋ ಥರ ಕಾನ್ಸೆಪ್ಟಲ್ಲಿ ಇದೆ ಬಾರ್ಡ್ರು ಇದು. ಸೊ ಎರಡಾಯಿತು. ಇದು ಕೂಡ ರಾಜಸ್ಥಾನ್ದೆ, ಇದೇನೋ ಇದು ಕೂಡ ಎಲಿಫೆಂಟ್ ಇದೆ, ಹಂಗೆ ಇಲ್ಲಿ ಲೀಫ್ ಥರ ಕೊಟ್ಟಿದ್ದಾರೆ. ಈ ಸ್ಯಾರಿ ಫುಲ್ಲು ಈ ಥರ ಗೋಲ್ಡನ್ ಮಧ್ಯ ಈ ಗೋಲ್ಡ್ ಲೀಫ್ ಇದೆ, ಮತ್ತು ಹಂಗೆ ಈ ಒಂಥರ ಸಾಫ್ಟ್ ಬರುತ್ತಲ್ಲ ವೆಲ್ವೆಟ್ ಥರ, ಆ ಥರ ಮಿಕ್ಸೆಡ್ ವರ್ಕ್ ಥರ ಇದೆ ಇದು. ಇದು ಅವ್ರು ಇಷ್ಟಪಡ್ತಾನಿದ್ದು. ಈ ಸ್ಮೆಲ್ ಬಂದು ಈ ಬಿದಿರು ಬ್ಯಾಂಬೂ ಅಂತಾರಲ್ಲ, ಆ ಬ್ಯಾಂಬೂನಲ್ಲಿ ಮಾಡಿರೋದಂತೆ ಇದು. ಸ್ಮೆಲ್ ಕೂಡ ಹಂಗೆ ಇದೆ ಸ್ಯಾರಿದು. ಇದು 5000 4800 200 ರುಪೀಸ್ ಕಮ್ಮಿ, 5000 ಅಂದರು. ನನಗೆ ಯಾಕೋ ಜಾಸ್ತಿ ಅನ್ನಿಸ್ತು, ಬಟ್ ಅವರು ಟೂರಿಂಗ್ ಪ್ಲೇಸ್ ಅಲ್ವಾ, ಅಲ್ಲೆಲ್ಲ ಎಷ್ಟು ಹೇಳ್ತಾರೋ ಅಷ್ಟು ಕೊಟ್ಟು ಬರಬೇಕು. ನಾನು ಕೇಳಿದೆ, ಬಾರ್ಗಿಂಗ್ ಮಾಡಿದ್ರ ನೀವು ಕೇಳಬೇಕಿತ್ತು ಕಮ್ಮಿಗೆ, ಅಲ್ಲಿಲ್ಲ ಅಂದರೆ ಇನ್ನೊಂದು ಶಾಪ್ಗೆ ಹೋಗ್ಬೋದಿತ್ತು, ನೀವು ಯಾಕೆ ಕೇಳಿಲ್ಲ? ನಾನು ಕೇಳಬೇಕು ಅಂತ ಗೊತ್ತಿಲ್ಲ, ಅವ್ರು ಕೇಳಿದ್ರು ಕೊಟ್ಬಿಟ್ಟು ತಂದೆ ಅಂತಾರೆ. ಅಯ್ಯೋ ಅಂದ್ಕೊಂಡೆ ಅವಾಗ. 3 ಸ್ಯಾರಿ ಆಯಿತು. ಇದು ಬಂದು ನಾನು ಮೀಶೋಲ್ಲಿ, ಫ್ಲಿಪ್ಕಾರ್ಟ್ ಆರ್ ಮೀಶೋ ಅದರಲ್ಲಿ ಆರ್ಡ್ರ್ ಮಾಡಿದ್ದು, ಕಾಟನ್ ಟೈಪು. ಮೊನ್ನೆ ಒಂದು ಎಲ್ಲೋ ಕ್ರೀಮ್ ಶೇಡ್ದು ಯೆಲ್ಲೋ ಪಿಂಕ್ ಡಾಟ್ ಬಂದಿರೋ ತೋರಿಸ್ನಲ್ಲ, ಆ ಥರ ಈ ಥರ ಫ್ಲವರ್ ಬಂದಿದೆ ಸ್ಯಾರಿ ಫುಲ್ಲು. ಇಷ್ಟ ಆಯ್ತಿದ್ದು, ಹಂಗಾಗಿ ಇದೊಂದು ಆರ್ಡ್ರ್ ಮಾಡಿದೆ. ಇದು 470 ರುಪೀಸ್ ಇದು. ಈ ಮೆರೂನ್ ತೋರಿಸಿದ್ನಲ್ಲ, ಇದು ಬಂದು 1650 ಅಂತೆ, ಅಲ್ಲೇ ರಾಜಸ್ಥಾನದಲ್ಲಿ ಬಂದಿದ್ದು. ಇದು ಬಂದು 2,500 ಸೊ ಆ್ಯಂಡ್ ಇದು ನನ್ನ ತಮ್ಮ, ಅಂದರೆ ದೇವರ ಕೊಟ್ಟ ತಮ್ಮ. ನಮ್ಮ ಹಸ್ಬೆಂಡ್ ವರ್ಕ್ ಮಾಡೋ ಜಾಗದಲ್ಲಿ ನನಗೆ ಶರತ್ ಅಂತ ಒಂದು ಹುಡುಗ ಪರಿಚಯ ಆಗಿದ್ದಾನೆ. ಒಂಥರ ತಮ್ಮನ ಥರ ಅಂತ ಹೇಳ್ಬೋದು. ತುಂಬ ಅಕ್ಕ ಅಂತ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾನೆ. ಅವ್ನಿಗೆ ಈ ವರ್ಷ ರಾಖಿ ಕಟ್ಟಿದೆ, ನಾನು ವರ್ಷ ಕಟ್ಟಬೇಕು ಅಂದ್ಕೊಂಡಿದ್ದೀನಿ. ಅದು ಏನೋ ಒಂಥರ ಬಾಂಡಿಂಗ್ ತುಂಬ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಅವನು ರಾಖಿ ಹಬ್ಬದ ದಿನ ನಾನು ರಾಖಿ ಕಟ್ಟಿದ್ದಕ್ಕೆ ಈ ಸ್ಯಾರಿನ ನನಗೆ ಗಿಫ್ಟಾಗಿ ಕೊಟ್ಟಿದ್ದಾನೆ. ಸೊ ಇದು ಅಷ್ಟೇ ಡಾರ್ಕ್ ನೆವಿ ಬ್ಲೂ ಇದೆ, ನಿಮಗೆ ಬೇರೆ ಕಲರ್ ಕಾಣಿಸ್ತಿದೆ. ಬಾರ್ಡ್ರೆಲ್ಲ ಸೇಮ್ ಕಲರ್ ಇದೆ. ಸೊ ನನಗೆ ಇದೂ ತುಂಬ ಇಷ್ಟ ಆಯಿತು, ಬಟ್ ಬಾರ್ಡ್ರದ್ದು ಅಷ್ಟು ಉಡಲ್ಲ ನಾನು. ಚೆನ್ನಾಗಿದೆ. ಸೊ ಮಧ್ಯದಲ್ಲಿ ನಮ್ಮ ಹಸ್ಬೆಂಡ್ ಫೋನ್ ಮಾಡಿದ್ರು, ಹಂಗಾಗಿ ಫೋನ್ ಇಟ್ಟು ಈಗ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈ ಥರ ಇದೆ. ಇದು ಈ ಥರ ಫುಲ್ಲು ಸ್ಯಾರಿ ಫುಲ್ ಹಿಂಗೆ ಬಂದಿದೆ ವರ್ಕು. ಬಟ್ ಇದು ನೇವಿ ಬ್ಲೂ ಇದೆ, ಇಲ್ಲಿ ನಿಮ್ಗೆ ಲೈಟಾಗಿ ಕಾಣಿಸ್ತಿದೆ. ಇದು ತುಂಬ ಚೆನ್ನಾಗಿದೆ. ಏನು ಗೊತ್ತಾ, ಈ ಅಣ್ಣ ತಂಗಿ ಅನ್ನೋ ಸಂಬಂಧ ಎಲ್ರಿಗೂ ಸಿಗಲ್ಲ.
ನಮ್ಮ ಮನೆಯಲ್ಲಿ ನಮ್ಮ 3 ಜನ ಅಕ್ಕ ತಂಗಿರು ನಾವು. ಅಣ್ಣ ತಮ್ಮ ಯಾರೂ ಇಲ್ಲ. ನನಗೆ ಆಸೆ ನನ್ಗೆ ಅಣ್ಣನೋ ತಮ್ಮನೋ ಇರಬೇಕಿತ್ತು ಅಂತ. ಬಟ್ ಇರೋರಿಗೆ ಆ ವ್ಯಾಲ್ಯೂ ಗೊತ್ತಾಗಲ್ಲ ಅನಿಸುತ್ತೆ. ನನ್ನ ಫ್ರೆಂಡ್ ಒಬ್ಳಿದ್ದಾಳೆ, ಅವನು ಎಷ್ಟೇ ದೂರ ಇದ್ರೂ ಕೊರಿಯರ್ ಮಾಡ್ತಾಳೆ ರಾಖಿನ. ಬಟ್ ಅವರಿಬ್ರಿಗೂ ಅದೇ ಬಾಂಡಿಂಗ್ ಇರಬೇಕು, ಇಬ್ಬರು ಕಡೆಯಿಂದನೂ ಆ ಥರದ್ದು ಒಂದಿದ್ರೆ ಅದು ಕಂಟಿನ್ಯೂ ಮಾಡ್ಬೋದು. ಕೆಲವ್ರು ಅದನ್ನ ಕಂಟಿನ್ಯೂ ಮಾಡ್ಕೊಂಬಂದಿರಲ್ಲ, ಮತ್ತು ಆ ಬಾಂಡಿಂಗ್ ಕೂಡ ಬೆಳೆಸ್ಕೊಂಡಿರಲ್ಲ. ನನ್ನ ಪ್ರಕಾರ ಅಣ್ಣ ಅನ್ನೋ ಒಂದು ಸ್ಥಾನ ಸಿಗೋದೇ ಅಪರೂಪ. ಅಣ್ಣನೋ ತಮ್ಮನೋ ಅದೊಂಥರ ಅದಿಲ್ಲದೆ ಇರೋರಿಗೆ ಆ ವ್ಯಾಲ್ಯೂ ಗೊತ್ತಿರುತ್ತೆ. ಸೊ ಇವ್ನು ನನಗೆ ಅಕ್ಕ ಅಕ್ಕ ಅಂತ ಅಷ್ಟು ಪ್ರೀತಿಯಿಂದ ಮಾತಾಡ್ಸೋದಕ್ಕೆ ನನಗೆ ತುಂಬ ಖುಷಿ. ನನಗೆ ನಾನು ಏನು ತರೋದು ಏನಕ್ಕೆ ತೊಗೊಂಬಂದೆ ಅಂತಲೇ ಕೇಳಿದೆ. ನಂಗೆ ಗೊತ್ತಾಗಲ್ಲ ಆದರೂ ತೊಗೊಂಬಂದಿದ್ದೀನಿ ಅಂತ ಕೊಟ್ಟ. ಪ್ರೀತಿಯಿಂದ ಕೊಟ್ಟ ನಾವು ಇದು ಮಾಡಬಾರ್ದಲ್ಲ. ಸೊ ಹಂಗಾಗಿ ಇಸ್ಕೊಂಡೆ. ಈ ಸ್ಯಾರಿ ಅವ್ನು ಕೊಟ್ಟಿದ್ದು. ಅವನು ಯಾವಾಗಲೂ ಖುಷಿಯಾಗಿ ನಗ್ನಗ್ತಾ ಚೆನ್ನಾಗಿರಲಿ. ಅವನ ಅಕಸ್ಮಾತ್ ವಿಡಿಯೋ ನೋಡ್ತಿದ್ರೆ ನೀನು ಯಾವಾಗಲೂ ಚೆನ್ನಾಗಿರ್ಬೇಕು ಅಂತ ಬಯಸ್ತೀನಿ. ಆದಷ್ಟು ಬೇಗ ಅವ್ನಿಗೆ ಇನ್ನೂ ಮದುವೆ ಆಗಿಲ್ಲ, ಹುಡುಗಿ ಸಿಕ್ತಿಲ್ಲ. ಆದಷ್ಟು ಬೇಗ ಒಂದು ಒಳ್ಳೆ ಹುಡುಗಿ ಸಿಕ್ಕಿ ನಿಮ್ಗೆ ಬೇಗ ಮದುವೆ ಆಗಲಿ ಅಂತ ಕೇಳ್ಕೊತೀನಿ ಆ ದೇವ್ರನ್ನ. ಸೊ ಇದು ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ಸೆಲೆಕ್ಷನ್. ನನಗೇನು ಅಷ್ಟು ಇಷ್ಟ ಆಗಿಲ್ಲ. ನಮ್ಮ ನಾದ್ನಿಗೆ ಕೂಡ ಅವರೇ ಸೆಲೆಕ್ಟ್ ಮಾಡಿದ್ದು. ಇದು ಆರೆಂಜು, ಇಲ್ಲಿ ಬ್ಲೂ ಬರುತ್ತೆ. ಅವ್ರದ್ದು ನಮ್ಮ ನಾದ್ನಿದು ಬಂದ್ಬಿಟ್ಟು ಮಧ್ಯೆ ಲೈನ್ ಬರುತ್ತೆ, ನಂದು ಪ್ಲೈನ್ ಇದೆ ಅಷ್ಟೇ. ಇಬ್ರಿಗೂ ಒಂದೇ ಥರ ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡ್ರು ಅವರು. ನನಗೆ ಅವಳಿಗೆ ತೊಗೊಂಡಿದ್ದು ಇಷ್ಟ ಆಗಿಲ್ಲ, ನನಗೆ ತೊಗೊಂಡಿದ್ದು ಇಷ್ಟ ಆಗಿಲ್ಲ. ಬೇಡ ಬೇರೆ ನೋಡೋಣ ಅಂದರು. ಅವ್ರು ಕೇಳಲಿಲ್ಲ, ಇಲ್ಲ ಇದು ಚೆನ್ನಾಗಿದೆ ತಗೋತೀಯಾ ಇಲ್ವಾ ಅಂದರು. ಮತ್ತು ಅವರು ಬೇಡ ಅಂದರೆ ಕೋಪ ಮಾಡ್ಕೋತಾರೆ ಅಂತ ತೊಗೊಂಡೆ. ಇರಲಿ ಇದನ್ನು ಉಟ್ಕೊಳ್ಳೋಣ ಅಂತ. ಇದು ಸೆಮಿ ಮೈಸೂರು ಸಿಲ್ಕ್ ಆ ಟೈಪ್ ಬರುತ್ತೆ. ಬಟ್ಟೆ ಬಂದು ಒಂದು ಸ್ವಲ್ಪ ಈ ಬೇರೆ ಥರ, ಇದು ಸೆಮಿ ಮೈಸೂರು ಸಿಲ್ಕ್ ಬರುತ್ತಲ್ಲ ಆ ಥರ ಅಲ್ಲ. ಇದು ಬಟ್ಟೆ ಒಂಥರ ಬೇರೆ ಥರ, ಅದು ಹೇಳೋಕ್ಕೆ ಗೊತ್ತಾಗ್ತಿಲ್ಲ ನನಗೆ. ಸೊ ಈ ಥರ ಇದೆ. 1 2 3 4 5 6 ಸೀರೆ ಆಯಿತು. ಇದು ಅಷ್ಟೇ ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದು. ಇದು ಸ್ಯಾರಿ ಈ ಥರ ಪ್ಲೈನ್ ಬಂದಿದೆ, ಬ್ಲೌಸ್ ಈ ಥರ ಕೊಟ್ಟಿದ್ದಾರೆ, ಇದಕ್ಕೆ ಈ ಥರ ಬಂದಿದೆ. ಸೊ ಇದು ಅಷ್ಟೇ 480 ರುಪೀಸ್ ಏನೋ. ಕಲರ್ ಚೆನ್ನಾಗಿತ್ತು, ಇಷ್ಟ ಆಯಿತು. ಮತ್ತು ನಮ್ಗೆ ರೆಗ್ಯುಲರಾಗಿ ಉಡೋಕ್ಕೆ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಇದೊಂದು ಬುಕ್ ಮಾಡ್ಕೊಂಡಿದ್ದೆ. ಬಂತಲ್ಲ, ಚೆನ್ನಾಗಿತ್ತು. ಸೊ ಇಟ್ಕೊಂಡಿದ್ದೀನಿ, ರಿಟರ್ನ್ ಮಾಡಿಲ್ಲ. ಇದೊಂದಾಯಿತು. ಲಾಸ್ಟಿಗೆ ಟೋಟಲಾಗಿ ಎಷ್ಟಿದೆ ಅಂತ ಹೇಳ್ತೀನಿ. ಇದೊಂದು ಸ್ಯಾರಿ ನೆನ್ನೆ ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೋಡ್ತಾ ಇದ್ದೆ, ಚೆನ್ನಾಗಿತ್ತು. ಅಂದರೆ ಕಡಿಮೆ ರೇಟಿಗೆ ತುಂಬ ಚೆನ್ನಾಗಿರೋ ಸ್ಯಾರೀಸ್ನ ಅವ್ರು ಹಾಕಿದ್ರು ಶಾಪ್ಗೆ. ವಿಸಿಟ್ ಮಾಡಿದ್ವಿ, ಹೆಂಗೆ ಹತ್ರ ಇದೆ ಅಂತ ಹೋಗಿ ನೋಡಿ ತೊಗೊಂಬಂದಿದ್ದು. ಇದು ಫುಲ್ಲು ಪ್ಲೈನ್, ಸೆಲ್ಫ್ ಒಂದೇ ಕಲರ್ ಇದೆ. ಇದಕ್ಕೆ ಬ್ಲೌಸ್ ಬಂದು ಈ ಥರ ಕೊಟ್ಟಿದ್ದಾರೆ, ಈ ಥರ ಕಾಂಟ್ರಾಸ್ಟಲ್ಲಿ. ಬಟ್ ಸ್ಯಾರಿಲಿ ಎಲ್ಲೂ ಈ ಕಲರ್ ಇಲ್ಲ, ಬಟ್ ಕಾಂಟ್ರಾಸ್ಟಲ್ಲಿ ಬ್ಲೌಸ್ ಕೊಟ್ಟಿದ್ದಾರೆ. ನಿಮಗೆ ಯಾವ್ದು ಬೇಕು ಅದು ವೈಟು ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ಈ ಥರ ಬಂದಿದೆ ಸ್ಯಾರಿ. ಇದೊಂಥರ ಬ್ಲ್ಯಾಕು ಅಲ್ಲ, ಈ ಕಡೆ ನೆವಿ ಬ್ಲೂನು ಅಲ್ಲ, ಆ ಟೈಪಲ್ಲಿದೆ. ಇದು ಸಿಲ್ವರ್ ಜೆರಿ ಬಂದಿದೆ, ತುಂಬ ಚೆನ್ನಾಗಿದೆ. ಇದು 1450 ರುಪೀಸ್, 450 ರುಪೀಸ್ ಐ ಥಿಂಕ್. ಇದು ಚೆನ್ನಾಗಿದೆ. ಇದು ಬಂದು 1,500 ಇದು ತುಂಬ ಇಷ್ಟ ಆಯ್ತು ನನಗೆ. ಜೆರಿ ಎಲ್ಲ ಇದು ಹಸ್ಬೆಂಡ್ ಸೆಲೆಕ್ಷನ್ ಆ್ಯಕ್ಚುಲಿ. ಇದು ನಿಮಗೆ ವಿಡಿಯೋದಲ್ಲಿ ಈ ಥರ ಕಾಣಿಸ್ತಿದೆ, ಬಟ್ ಇದು ಕಲರ್ ಇನ್ನೂ ಡಾರ್ಕ್ ಇದೆ. ಡೈರೆಕ್ಟ್ ನೋಡೋಕ್ಕೆ ಈ ಥರ ಜೆರಿ ಬಂದಿದೆ, ತುಂಬ ಚೆನ್ನಾಗಿದೆ. ಇದಕ್ಕೆ ಬ್ಲೌಸ್ ಬಂದು ಪ್ಲೈನ್ ಬಂದಿದೆ. ಪ್ಲೈನ್ ಬಂದು ಈ ಥರ ಬಾರ್ಡ್ರ್ ಬಂದಿದೆ, ಈ ಥರ ಬಾರ್ಡ್ರ್ ಕೊಟ್ಟಿದ್ದಾರೆ. ಇದು ಯಾವುದೋ ಮುಂದೆ ಎಕ್ಸ್ಟ್ರಾ ಸ್ಯಾರಿ. ಸೊ ಈ ಥರ ಇದೆ. ಇದೆಲ್ಲ ಬ್ಲೌಸ್ ಕಟ್ ಮಾಡಿ ಇಟ್ಟಿದ್ದೀನಿ. ಇನ್ನೊಂದು ಬಂದು ಇದು 2000 ಗೈಸ್. ಇದು ಸೆಮಿ ಮೈಸೂರು ಸಿಲ್ಕ್ 2000 ರುಪೀಸ್ ಇದು. ಇದಕ್ಕೆ ಬ್ಲೌಸ್ ಬಂದು ಈ ಥರ ಕಾಂಟ್ರಾಸ್ಟಲ್ಲಿ ಕೊಟ್ಟಿದ್ದಾರೆ, ಈ ಥರ ಇದೆ. ಸ್ಯಾರಿ ಕ್ಲಾತ್ ನೋಡಿ ಈ ಥರ ಇದೆ, ಒಂಥರ ಶೈನಿಂಗ್ ಕಾಣುತ್ತೆ ಲೈಟು ಬೆಳಕಿಗೆಲ್ಲ. ಚೆನ್ನಾಗಿದೆ. ಸೆಮಿ ಮೈಸೂರು ಸಿಲ್ಕ್, ಫುಲ್ ಸೆಲ್ಫು ಸ್ಯಾರಿ ಕಲರು. ಅದಕ್ಕೆ ಆಪೋಸಿಟಾಗಿ ಇದು ಬಂದಿದೆ. ಇದು ನಾನೀಗ ಬ್ಲೌಸ್ ಹೊಲ್ಸೋದಿರೋದು ನನಗೆ. ನಾನು ಹೋಗಿ ಹೇಳಿದ್ರೆ ನಮ್ಮ ಟೈಲರು ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೋತಾನೆ. ಯಾಕಂದರೆ ನಾನು ಎಲ್ಲ ಏನೇನೋ ಸೆಲೆಕ್ಟ್ ಮಾಡ್ಕೊಬಿಟ್ಟಿದ್ದೀನಿ ಡಿಸೈನು. ನಿಮ್ಮದು ಮುಗಿಯೋ ಅಷ್ಟರಲ್ಲಿ ಮೇಡಮ್ ಅಂತಾನೆ ನಾನು ಹೋಗಿದ ತಕ್ಷಣ ನಮ್ಮ ಟೈಲರು.
ಸೊ ಇದಕ್ಕೆಲ್ಲ ಕಾಂಟ್ರಾಸ್ಟ್ ಕಲರ್ ಕೂಡ ನಾನು ತೊಗೊಂಡೋಗ್ಬೇಕು. ಹಾಗಾಗಿ ನಾನು ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ ಬಟ್ಟೆನ, ಯಾಕಂದರೆ ಬ್ಲೌಸ್ ಒಂದೇ ಥರ ಹೊಲ್ಸಲ್ಲ ನಾನು, ಸ್ವಲ್ಪ ಚೇಂಜ್ ಮಾಡಿಸ್ತೀನಿ. ಎರಡು ಮಿಕ್ಸ್ ಮಾಡಿ ಹೊಲ್ಸಿದ್ರೆ ಅವಾಗ ಚೆನ್ನಾಗಿರುತ್ತೆ ಉಟ್ಕೊಳಕ್ಕೆ ಅಂತ. ಇಷ್ಟು ಸ್ಯಾರಿ, ಇದು ಒಂದು, ಇದು ಮೊನ್ನೆ ತೋರಿಸಿದ್ದೀನಿ ನಿಮಗೆ ಜಾರ್ಜೆಟಲ್ಲಿ ಕೊಡಿಸಿದ್ರು ಅಂತ. ಇದೊಂದು, ಇದು ಅಷ್ಟೇ ಜಾರ್ಜೆಟ್, ಈ ಥರ ಬಂದಿದೆ ಸ್ಯಾರಿ. ಫುಲ್ಲು ಗ್ರೀನ್ ಇದೆ, ಪಿಂಕ್ ಬಾರ್ಡ್ರ್ ಬಂದಿದೆ. ಆಮೇಲೆ ಇದಕ್ಕೆ ಇದು ಬ್ಲೌಸು, ಇದಕ್ಕೆ ಇದು ಬ್ಲೌಸು, ಬಾರ್ಡ್ರ್ ಕಲರ್ ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ. ಇನ್ನೊಂದು ಇದು ರೆಡ್ ಆ್ಯಂಡ್ ಬ್ಲ್ಯಾಕ್, ಇದು ಕೂಡ ಜಾರ್ಜೆಟ್ಟೆ. ಇದು ಆ್ಯಕ್ಚುಲಿ ಈ ಥರ ಇದೆ, ಬ್ಲ್ಯಾಕ್. ಇದು ಅಲ್ಲಿ ನಿಮಗೆ ನೇವಿ ಬ್ಲೂ ಥರ ಕಾಣಿಸ್ತಿದೆ, ಆ್ಯಕ್ಚುಲಿ ಇದು ಬ್ಲ್ಯಾಕ್ ಇದೆ. ಇದಕ್ಕೆ ಈ ಥರ ಬ್ಲ್ಯಾಕ್ ಬ್ಲೌಸ್ ಬಂದಿದೆ. ಸೊ ಇಷ್ಟು ನಾರ್ಮಲ್ ಸ್ಯಾರೀಸ್ ಆಯಿತು. ಎಷ್ಟಾಯಿತು? 3, 4, 6, 7, 8, 9, 10, 11, 12, 13, 14 ಸ್ಯಾರಿ ಇದೆ ಗೈಸ್. ಇದು 14 ಸ್ಯಾರಿ. ಓ ಮೈ ಗಾಡ್, 14 ಸೀರೆ. ಇದರಲ್ಲಿ ಒಂದು ದೀಪಾವಳಿಗೆ ಲಕ್ಷ್ಮಿಗೂ ಉಡ್ಸೋಕ್ಕೆ ಇಡ್ತೀನಿ. ಜಿಗ್ಜಾಗ್ ಫಾಲ್ಸ್ ಎಲ್ಲ ಮಾಡಿಸ್ಬಿಡ್ತೀನಿ, ಮಾಡಿಸಿನೂ ಉಡಿಸ್ಬೋದು. ಸೊ ಕೊಟ್ಬಿಟ್ಟು ಮಾಡಿಸ್ಬಿಡ್ತೀನಿ. ಇದು ನಾಳೆ ನಮ್ಮ ಮನೇಲಿ ಗೌರಿ ಕೂರಿಸಿರ್ಲಿಲ್ಲ. ನಾನು ಈ ಸಲ ಗೌರಿ ಹಬ್ಬಕ್ಕೆ ನಮ್ಮ ಅಕ್ಕ ಮನೆಗೆ ಹೋಗಿದ್ದೆ. ನಾಳೆ ಕೂರ್ಸೋಣ ಅಂತಿದ್ದೀನಿ, ಅದಕ್ಕೆ ಗೌರಿಗೆ ಸೀರೆ. ಬಟ್ ಸೀರೆ ಎಲ್ಲ ಉಡ್ಸಲ್ಲ ನಾನು, ಹಂಗೆ ಸಿಂಪಲ್ಲಾಗಿ ಕೂರಿಸ್ಬಿಟ್ಟು ಇದೆಲ್ಲ ಮಡ್ಲಕ್ಕಿಗೆ ಇಡ್ತೀನಿ, ಬ್ಲೌಸು ಸೀರೆ ಎಲ್ಲ. ಇದನ್ನ ಇದಿಷ್ಟು ನಾರ್ಮಲ್ ಸ್ಯಾರಿ ಗೈಸ್, 14 ಸ್ಯಾರಿ. ಇನ್ನು 5 ಸ್ಯಾರಿ ಬಂದು ಮೈಸೂರು ಸಿಲ್ಕ್, ಪ್ಯೂರ್ ಮೈಸೂರು ಸಿಲ್ಕ್. ಸೊ ಇದನ್ನ ಮತ್ತೆ ಅದು ಇನ್ನೊಂದು ಸ್ಯಾರಿನ ತೋರಿಸಿದ್ದೀನಿ. ಇದು ರಾಯಲ್ ಬ್ಲೂ ಬರುತ್ತೆ, ಅಲ್ಲಿ ನಿಮಗೆ ಬೇರೆ ಕಲರ್ ಕಾಣಿಸ್ತಿದೆ, ರಾಯಲ್ ಬ್ಲೂ. ಇದು ಬ್ಯಾಕ್ ಕ್ಯಾಮ್ರಾದಲ್ಲಿ ಹಾಕಿ ತೋರಿಸ್ತೀನಿ ನೋಡಿ. ಈಗ ನೋಡಿ ಗೈಸ್, ನಿಮಗೆ ಪಕ್ಕ ಕಲರ್ ಕಾಣಿಸ್ತಿದೆ. ಇದು ಅಷ್ಟೇ, ಇದೊಂದು ಸ್ವಲ್ಪ ಡಾರ್ಕ್ ಇದೆ, ಲೈಟ್ ಕಾಣಿಸ್ತಿದೆ. ಈ ಥರ ಇದೆ ಒಂದು ಸ್ಯಾರಿ. ಇದು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ, ಬಾರ್ಡ್ರ್ ಈ ಥರ ಚಿಕ್ಕದಾಗಿದೆ. ಇದರಲ್ಲಿ ನಾನು ಕಾಫಿ ಬ್ರೌನ್ ಕೂಡ ಕೇಳಿದ್ದೆ, ಅವರು ಇಲ್ಲ ಅಂತ ಹೇಳ್ಬಿಟ್ರು. ಸೊ ಇದೊಂದು, ಆಮೇಲೆ ಇದೊಂದು, ಇವೆರಡನ್ನೂ ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ. ಇದು ಈ ಕಲರ್ ಬಂದು ಡಾರ್ಕ್ ಇದೆ, ಇದು ಲೈಟಾಗಿ ಕಾಣಿಸ್ತಿದೆ ಇಲ್ಲಿ. ಇನ್ನು ನೆಕ್ಸ್ಟು ಇದೊಂದು ಆರೆಂಜ್ ಸ್ಯಾರಿ, ಇದು ಪಿಂಕ್ ಕಲರ್ ಬ್ಲೌಸ್ ಬಂದಿದೆ. ಇದು ಪ್ಯೂರ್ ಮೈಸೂರು ಸಿಲ್ಕಲ್ಲಿ ಏನು ಅಂದರೆ ಈ ಜೆರಿ ಮತ್ತು ಈ ಫ್ಯಾಬ್ರಿಕ್ ಇದೆಯಲ್ಲ, ಇದೇ ಮಸ್ತ್ ಗೈಸ್. ಇದು ಒಂಥರ ಫೀಲ್ ಕೊಡುತ್ತೆ. ಇದು ಆ್ಯಕ್ಚುಲಿ ಬಂದು ಇದ್ರ ರೇಟು ಇಲ್ಲೇ ತೋರಿಸ್ತೀನಿ, 22,696 ರುಪೀಸ್. ಇದು ಇಲ್ಲಿ KSIC ಕೋಡ್ ಕೂಡ ಕೊಟ್ಟಿರ್ತಾರೆ, ಇಲ್ಲಿ ಸ್ಕ್ಯಾನರ್ ಹತ್ರ ಇರುತ್ತೆ. ಬಟ್ ಇದ್ಯಾವುದು ಸ್ಯಾರಿಗೆ ಬಂದಿಲ್ಲ, 35 ಮೇಲಾದರೆ ಸ್ಯಾರಿಗೆ ಬರುತ್ತೆ ಅಂತ ಹೇಳಿದ್ರು. ನೋಡಿ ಗೈಸ್, ಇದು ಫುಲ್ ಬಿಚ್ಚಿದ್ದೀನಿ ಈಗ ಕಟ್ ಮಾಡೋಕ್ಕೆ. ಇದು ಆ್ಯಕ್ಚುಲಿ ಕುಂಕುಮ ಕಲರ್, ಇದು ಒಂಥರ ಪಿಂಕ್ ಶೇಡಲ್ಲಿ ಕುಂಕುಮ ಬರುತ್ತೆ ಗೊತ್ತಾ, ಆ ಥರ ಕಲರ್. ಇದು ನಿಮಗೆ ಇಲ್ಲಿ ಲೈಟಾಗಿ ಕಾಣಿಸ್ತಿದೆ ವಿಡಿಯೋಗೆ, ಬಟ್ ಡೈರೆಕ್ಟ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಬಟ್ ಇದು ಜೆರಿ ಅಂತೂ ಮಸ್ತಾಗಿದೆ ಡಿಸೈನು. ನಾನು ಓಪನ್ನೇ ಮಾಡಿಸಿರಲಿಲ್ಲ, ಅಲ್ಲಿ ಜಸ್ಟ್ ಕಾಂಟ್ರಾಸ್ಟ್ ಅಷ್ಟೇ ನೋಡಿ ತೊಗೊಂಬಂದಿದ್ದೆ. ಈ ಜೆರಿ ನೋಡಿದ್ದೆ ಅಷ್ಟೇ. ಬಟ್ ಇದು ಪಲ್ಲುಗೆ ಬಂದಿರೋ ಜರಿ ಮಾತ್ರ ತುಂಬ ಮಸ್ತಾಗಿದೆ ಗೈಸ್, ಸಖತ್ತಾಗಿದೆ. ಫುಲ್ ಓಪನ್ ಮಾಡಿ ಬ್ಲೌಸ್ ಕಟ್ ಮಾಡಿದೆ. ಬ್ಲೌಸ್ ಬಂದು ಈ ಥರ ಪ್ಲೈನ್ ಬಂದಿದೆ, ಈ ಥರ ಪ್ಲೈನ್ ಬ್ಲೌಸು. ಇದು ಫ್ಲವರ್ನ ನಾನು ಫೋಟೋ ಹೊಡ್ಕೊಂಡು ತೊಗೊಂಡೋಗ್ಬೇಕು, ಆವಾಗ ಅವರು ಸ್ಯಾರಿಗೆ ಇದೇ ಥರ ವರ್ಕ್, ಅಂದರೆ ಬ್ಲೌಸ್ಗೆ ಈ ಆರೆಂಜ್ ಕಲರ್ ಥ್ರೆಡ್ಡಲ್ಲಿ ಗೋಲ್ಡ್ ಕಲರ್ ಥ್ರೆಡ್ ಮಿಕ್ಸ್ ಮಾಡಿ ಈ ಥರ ವರ್ಕ್ ಮಾಡಿಸ್ಬೋದು, ಅದಕ್ಕೆ ಚೆನ್ನಾಗಿ ಕಾಣುತ್ತೆ. ಇದು ಅಷ್ಟೇ, ಸಮಥಿಂಗ್ ಅರೌಂಡ್ 20,000. ಇದು 22, ಇದು 20,000. ಇದು ಫುಲ್ ಸೆಲ್ಫು, ಬಟ್ ಇದು ರಿಯಲಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ರೆಡ್ಡು ಇನ್ನೂ ಡಾರ್ಕ್ ಇದೆ, ಬಟ್ ಇಲ್ಲೊಂದು ಸ್ವಲ್ಪ ಲೈಟ್ ಕಾಣಿಸ್ತಿದೆ ನಿಮಗೆ. ಸೊ ಇದೊಂದು. ಇನ್ನೊಂದು ಬಂದು ಈ ಥರ ಬ್ಲ್ಯಾಕ್ ಅಲ್ಲ, ಇದು ಈ ಥರ 3D ಕಲರ್. ಆಲ್ರೆಡಿ ನನ್ನ ಹತ್ರ ಒಂದು 3D ಕಲರ್ ಇದೆ, ಅದೇ ನಮ್ರತಾ ಗೌಡ ಉಟ್ಕೊಂಡಿರೋ ಥರ.
ಸೊ ಅದೇ ಥರ ಇಲ್ಲಿನೊಂದು, ಇದ್ರ ರೇಟ್ ಬಂದು ನಿಮಗೆ ಅರೌಂಡ್ 26,796 ಇದೆ. ಇದ್ರದ್ದು ಕೂಡ ಕೋಡ್ ಇಲ್ಲಿ ಕೊಟ್ಟಿರ್ತಾರೆ ನಿಮಗೆ. ಸೊ ಇಷ್ಟು ನನ್ನ ಸ್ಯಾರಿ ಕಲೆಕ್ಷನ್ಸ್. ಈಗ ಇದ್ರದ್ದು ಬ್ಲೌಸ್ ಕಟ್ ಮಾಡಬೇಕು. ಕಟ್ ಮಾಡಿ ವರ್ಕ್ ಯಾವ ಥರ ಮಾಡಿಸೋದು ನೋಡಬೇಕು. ವರ್ಕ್ ಮಾಡಿಸಿ ಯಾವ ಥರ ಮಾಡ್ತಾರೆ ಏನು ಅನ್ನೋದು, ಈ ಥರ ಎಲ್ಲ ಡಬಲ್ ಕಲರ್ದು ಮಿಕ್ಸ್ ಮಾಡಿ ಮಾಡಿಸ್ಬೇಕು. ಇದಕ್ಕೆ ಬ್ಲ್ಯಾಕ್ ಬಂದಿದೆ ಬ್ಲೌಸು, ಇದಕ್ಕೆ ಸೇಮಿ ಬಾರ್ಡ್ರ್ ಕಲರ್ ಆರೆಂಜ್ ಕಲರ್ ಬಂದಿದೆ. ಇನ್ನು ಈ ರೆಡ್ಡಿಗೆ ಸೆಲ್ಫ್ ಬಂದಿದೆ, ರೆಡ್ಡೇ ಬಂದಿದೆ. ಇವೆರಡಕ್ಕೂ ಸೆಲ್ಫೇ ಬಂದಿದೆ. ಸೊ ಇಷ್ಟು 5 ಸ್ಯಾರಿ ಪ್ಲಸ್ ನನ್ನ ಹತ್ರ ಒಂದು ಹಳೇದಿದೆ. ಟೋಟಲ್ ನನ್ನ ಹತ್ರ 6 ಸ್ಯಾರೀಸ್ ಇದೆ ಮೈಸೂರು ಸಿಲ್ಕು. ಇದೆಲ್ಲ ನಾರ್ಮಲ್ಲು. ಸೊ ನಿಮಗೆ ಎಲ್ಲ ಇಷ್ಟ ಆಗಿದೆ ಸ್ಯಾರಿ ಕಲೆಕ್ಷನ್ಸ್ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಇದ್ರದ್ದು ಬ್ಲೌಸ್ ಎಲ್ಲ ಆದಮೇಲೆ ನಾನು ಯಾವ್ಯಾವ ಥರ ಹೊಲಿಸಿದ್ದೀನಿ ಅಂತಲೂ ಕೂಡ ನಾನು ನಿಮಗೆ ತೋರಿಸ್ತೀನಿ. ಬ್ಲೌಸು ಅದ್ರದ್ದು ಒಂದು ಸಪ್ರೇಟು ವಿಡಿಯೋ ಮಾಡಾಕ್ತೀನಿ ನೋಡಿ. ಇದಂತೂ ನಂಗೆ ತುಂಬ ಇಷ್ಟ ಆಯಿತು. ಇದು ರಿಯಲಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ನಮ್ಮ ಅಕ್ಕನೂ ಅಷ್ಟೇ ಇದು ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ಲು. ಜರಿ ಎಲ್ಲ ತುಂಬ ಸಖತ್ತಾಗಿದೆ ಅಂತ. ಮತ್ತು ಈ ಫ್ಯಾಬ್ರಿಕ್ಕೇ ಒಂಥರ ಚೆಂದ ಗೈಸ್, ಇದು ಮುಟ್ಟಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ತುಂಬ ಇಷ್ಟ ಆಯಿತು ನನಗೆ ಈ 3 ಸ್ಯಾರಿನೂ. ಇದರಲ್ಲಿ ಬೇರೆ ಕಲರ್ ಕೊಡಿಸ್ಬಿಟ್ಟಿದ್ರು, ಚೆನ್ನಾಗಿದೆ ಅಂತ. ಒಂಥರ ಮೆಂತೆ ಎಲ್ಲೋಗೆ ರೆಡ್ ಬಾರ್ಡ್ರ್ ಬಂದಿತ್ತು. ನಾನು ಬೇಡ ಅಂತ ವಾಪಸ್ ಕೊಟ್ಟು ನೆಕ್ಸ್ಟ್ ಡೇ ಫುಲ್ ಸೆಲ್ಫಲ್ಲಿ ರೆಡ್ ತಂದೆ. ಸೊ ನೋಡಿದ್ರಲ್ಲ, ಇದಾಗಿತ್ತು ನನ್ನ ಸ್ಯಾರಿ ಕಲೆಕ್ಷನ್ಸ್ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಥ್ಯಾಂಕ್ ಯು ವೆರಿ ಮಚ್.